ಮಡಿಯುಡುತ್ತ ವಿನಯದಿ ನಿತ್ಯ ಕರ್ಮವಗೈದು ಕುಳಿತನು ಚಿಲುಮಯನ ಅರ್ಚನೆಗೆ ದೇವಾಲಯವನ್ನು ಪ್ರವೇಶಿಸಿ ಶುಕ್ಲಾಂಬರಧರನಾಗಿ ಅಣು ರೇಣು ತೃಣ ಕಾಷ್ಟಾದಿಗಳಲ್ಲಿ ವ್ಯಾಪ್ತನಾಗಿ ವಿಷ್ಣು ಎಂಬ ವಿಧಾನವನ್ನು ಹೊಂದಿದ ಪರಮಾತ್ಮನ ಪ್ರತೀಕವಾದ ಪ್ರತಿಮಾ ಆ ದಿವ್ಯ ಭವ್ಯ ಪರಮ ಮಂಗಲ ಪ್ರತಿಮೆಯ ಮುಂದೆ ಬದ್ಧ ಪದ್ಮಾಸನಾಗಿ ಕುಳಿತು ಆ ಭಗವನ್ನಾಮೋಚ್ಚಾರಣೆಯನ್ನು ಮಾಡುತ್ತಿರುವ ಸನ್ನಿವೇಶ. ಅಯೋಧ್ಯೆಯ ಅರಸೊತ್ತಿಗೆಯ ರತ್ನ ಸಿಂಹಾಸನದಲ್ಲಿ ಕುಳಿತ ಅರಸನಾಗಿ ಸಕಲ ಸುಖೋಪಭೋಗಗಳನ್ನು ಅನುಭವಿಸುತ್ತ ಯಾವ ಕೊರತೆಯೂ ಇಲ್ಲದೇ ಇದ್ದರು ಅನುಭವಿಸಲಾಗದೇ ಇರುವ ಒಂದು ಸಂತೃಪ್ತಿಯ ಭಾವ ಆ ಪರಮಾತ್ಮನ ಚರಣಗಳ ಮುಂದೆ ಸೇವಕನಾಗಿ ಕುಳಿತ ಕಾಲಕ್ಕೆ ಅನುಭವಿಸುತ್ತಿರುವುದು ಸುಳ್ಳಲ್ಲ. ಸಾರ್ವಭೌಮನಾಗಿ ಅನುಭವಿಸಲಾಗದ ಸುಖ ಸಂತೃಪ್ತಿ ಭಗವಂತನ ಸೇವಕನಾದಾಗ ಪ್ರಾಪ್ತಿಸಿದ್ದು ಸುಳ್ಳಲ್ಲ. ಮಹಾತ್ಮರಾದಂತಹ ನಾರದರಂತವರ ದಿವ್ಯ ಮಾರ್ಗದರ್ಶನವನ್ನು ವ್ರತೋಪದೇಶವನ್ನು ಪಡೆಯುವ ಸೌಭಾಗ್ಯ ಒದಗಿರುವಂತ ಆ ಕ್ಷಣವನ್ನು ಈ ಕಾಲಕ್ಕೆ ನೆನಪಿಸಿಕೊಂಡ್ರೆ ಅದೆಷ್ಟು ಸುದೀರ್ಘವಾದ ಕಾಲ ಕಳೆದು ಹೋಯಿತು. ಏಕಾದಶಿಯಂತಹ ಪರಮ ಶ್ರೇಷ್ಠವಾದ ವ್ರತವನ್ನು ನಾರದರು ಉಪದೇಶಿಸಿ ಯಾವ ಸುಮುಹೂರ್ತದಲ್ಲಿ ಭಗವತ್ ಪ್ರೇರಣೆಯಂತೆ ಅಂತರಂಗದಲ್ಲಿ ಬಂತೋ ಆ ಪ್ರಶ್ನೆ ಈ ಭವಸಾಗರವನ್ನು ದಾಟುವುದಕ್ಕೆ ಬಂಧನವಾಗಿರುವಂತಹ ಕರ್ಮದ ಆ ಕಟ್ಟಳೆಯನ್ನು ಕತ್ತರಿಸಿಕೊಂಡು ಈ ಭವಸಾಗರವನ್ನು ಉತ್ತರಿಸುವುದು ಹೇಗೆ? ಎಂತಹ ಸಾಮರ್ಥ್ಯ ಸಂಪನ್ನನಾದ ಸಾರ್ವಭೌಮನೇ ಆದರೂ ಸಾಧಿಸಲಾಗದೇ ಇರುವ ಈ ಕ್ರಮವನ್ನು ಹೇಗೆ ನಾವು ಪಡೆಯಬಹುದಾದದ್ದು ಎಂಬ ಪ್ರಶ್ನೆಗೆ ನಾರದರು ಕೊಟ್ಟ ಉತ್ತರ ಏಕಾದಶಿ ಎಂಬ ಪರಮ ಪವಿತ್ರವಾದ ವ್ರತೋಪದೇಶ. ಅಂದಿನಿಂದ ಇಂದಿನವರೆಗೆ
ಮಾಸದ್ವಯಗಳಲ್ಲಿ ಪ್ರಾಪ್ತಿಸುವಂತಹ ಆ ಪರಮ ಪವಿತ್ರವಾದ ಏಕಾದಶಿ. ಆಡಿದು ದಶಮಿಯೋಳು ಒಂದು ಊಟ, ಏಕಾದಶಿಯಂದು ಉಪವಾಸವಿದೆ, ದ್ವಾದಶಿಯ ಪಾರಣೆಯೊಂದಿಗೆ ಮುಗಿಯುವ ಸಂಪನ್ನವಾಗುವಂತಹ ಸದ್ವ್ರತ. ಭೌತಿಕವಾದ ಕಾಮನೆಗಳೇ ಇರಲಿ, ಪಾರಮಾರ್ಥಿಕವಾದಂತಹ ಫಲಾಭಿಪ್ಸೆಯೇ ಇರಲಿ, ಎಲ್ಲವನ್ನೂ ಪ್ರಾಪ್ತಿಸಿಕೊಡುವಂತಹ ಪರಮ ಪವಿತ್ರವಾದ ವ್ರತ. ಆಳುವ ಅರಸನಾಗಿ ಪ್ರಭುವಾಗಿ ನಾ ಮಾತ್ರ ಈ ದಾರಿಯಲ್ಲಿ ಮುಂದೆ ಸಾಗಿ ಆತ್ಯಂತಿಕವಾದ ಔನ್ನತ್ಯವನ್ನು ಸಾಧಿಸುವಲ್ಲಿಗೆ ಒಬ್ಬ ರಾಜನಾಗಿ ನನ್ನ ಧರ್ಮ ಸಮಾಪ್ತಿಯಾಗುವುದಕ್ಕಿಲ್ಲ. ನನ್ನದಾದ ಆಳ್ವಿಕೆಯಲ್ಲಿ ತಮ್ಮದಾದ ಔನ್ನತ್ಯ ಉಂಟು, ಸುಖ ಉಂಟು ಅಂತ ಕಲ್ಪಿಸಿದಂತಹ ಪ್ರತಿಯೊಬ್ಬ ಪ್ರಜೆಯ ಪಾಲಿಗೂ ಇಂತಹದ್ದೊಂದು ಔನ್ನತ್ಯ, ಶ್ರೇಷ್ಠವಾದ ಫಲ ಪ್ರಾಪ್ತಿಸಬೇಕೆಂಬ ಭಾವದಿಂದಲೇ ಅಂದೇ ಡಂಗುರ ಸಾರಿ ಈ ಪರಮ ಪವಿತ್ರವಾದ ಏಕಾದಶಿ ವ್ರತವನ್ನು ಅಯೋಧ್ಯೆಯ ಸಕಲರು ಆಚರಿಸತಕ್ಕದ್ದು. ಶಕ್ತಿ ಸಾಮರ್ಥ್ಯ ಸಂಪನ್ನತೆ ಇದ್ದು ಆಚರಿಸುವಲ್ಲಿ ವಿಫಲರಾದರೆ ಅವರಿಗೆ ಮರಣದಂಡನೆಯೇ ಶಿಕ್ಷೆ ಎಂಬ ಆದೇಶದ ಹಿಂದೆ, ಆಜ್ಞೆಯ ಹಿಂದೆ ಇರುವ ಕಠೋರ ಭಾವವನ್ನು ನಮ್ಮ ಪ್ರಜೆಗಳು ಅಪಾರ್ಥ ಮಾಡಿಕೊಂಡದ್ದಲ್ಲ. ಯಾಕೆ? ಪ್ರಭುವಾದವ ಇಂತಹ ಒಂದು ಆಜ್ಞೆಯನ್ನು ಹೊರಡಿಸುವಲ್ಲಿರುವ ಅಪಾರವಾದ ಭರವಸೆ ಏನು ಅಂತಂದ್ರೆ, ಯಾವೊಬ್ಬ ಪ್ರಜೆಯೂ ಈ ದಂಡನೆಗೆ ಒಳಗಾಗುವವರಲ್ಲ, ಅಂತಹ ಸತ್ಸಂಸ್ಕಾರ ಸಂಪನ್ನರಿದ್ದಾರೆ ನನ್ನ ಪ್ರಜೆಗಳು ಎಂಬ ಭಾವದಿಂದಲೇ ಹೊರಟವಾದದ್ದು. ಅದಕ್ಕೆ ಸಾಕ್ಷಿ ನಿದರ್ಶನವೋ ಎಂಬ ಹಾಗೆ ಡಂಬೂರ ಸಾರಿದ ಅಂದಿನಿಂದ ಇಂದಿನವರೆಗೆ ಒಬ್ಬನು ಆ ಶಿಕ್ಷೆಗೆ ಒಳಗಾಗಲಿಲ್ಲ. ಹಾಗಾದರೆ ಆ ಏಕಾದಶಿ ವ್ರತದ ಮಹಾತ್ಮೆಯೋ ಎಂಬ ಹಾಗೆ ಅಂದಿನಿಂದ ಇಂದಿನವರೆಗೆ ಅಯೋಧ್ಯೆಯ ಪ್ರಜೆಗಳಿಗಾಗಲಿ ಪರಿವಾರಕ್ಕಾಗಲಿ ರೋಗ ರುಜಿನಗಳಿಲ್ಲ, ಅಕಾಲ ಮರಣ ಬಾಧಿಸಿದ್ದಿಲ್ಲ, ಅನಾವೃಷ್ಟಿ ಅತಿವೃಷ್ಟಿಯೇ ಮೊದಲಾದಂತಹ ಯಾವ ತಾಪತ್ರಯಗಳು ಅಯೋಧ್ಯೆಯನ್ನು ಬಾಧಿಸಿದ್ದಿಲ್ಲ. ಆ ಶ್ರೀಮನ್ನಾರಾಯಣನ ಕರುಣಾ ವಿಶೇಷವನ್ನು ನೆನೆಯುತ್ತಾ ಸಾಗಿದರೆ ಸಕಲವನ್ನೂ ಪಡೆದಂತಹ ಸೌಭಾಗ್ಯ. ಆದರೆ ಅರಮನೆಯ ಒಳಮನೆಯ ದೇವಾಲಯವನ್ನು ಹೋಗುವುದು ಬಹಳ ಸುಲಭ. ಆದರೆ ನಮ್ಮ ಅಂತರಂಗವೆಂಬ ಒಳ ಮನವನ್ನು ಪ್ರವೇಶ ಮಾಡಿ ಅಲ್ಲಿ ಭಗವತ್ ದರ್ಶನವನ್ನು ಕಾಣುವುದಿದೆಯಲ್ಲ, ಅದೆಷ್ಟು ದುಸ್ತರವಾದದ್ದು ಎಂಬುದು ಈ ವ್ರತನಿಷ್ಠನಾಗಿ ನಾ ಸಾಗಿ ಬಂದ ಪ್ರತಿ ಏಕಾದಶಿಯಲ್ಲೂ ಚಿಂತನೆಗೆ ವಿಷಯವಾಗುತ್ತಲೇ ಸಾಗಿ. ಆಡಿದರೂ ನಾರದು ಭೌತಿಕವಾದಂತಹ ಈ ಉಪಾಧಿಗಳೆಲ್ಲ ಯಾಕೆ? ದೇವರಿಗೆ ದೇವಾಲಯ ಬೇಕು. ನಮ್ಮಂತಹ ಜೀವಿಗಳಿಗಾದರೆ ಈ ಜೀವನದ ಹೊಣೆ ಹೊತ್ತು ಉಂಟಾಗುವ ಶ್ರಮವೋ ಆಯಾಸವೋ ಪರಿಹಾರಕ್ಕೊಂದು ಆಲಯ ಬೇಕು. ನಮಗೆ ಮನೆ ಬೇಕು, ದೇವರಿಗೆ ಆಲಯ. ನಶ್ವರವಾದ ಬೆಂಕಿಗೆ ಹಾಕಿದರೆ ಸುಟ್ಟು ಹೋಗುವ, ಹೊಡೆದರೆ ಸೀಳಿ ಹೋಗುವ ಕಲ್ಲುಗಳಿಂದ ಕಟ್ಟಿದ ಅಲ್ಲ, ಗರ್ಭಗುಡಿಯಲ್ಲಿ ಶಿಲೆಯೇ ಶಿಲ್ಪವಾಗಿ ಪ್ರತಿಮೆಯಾಗಿದ್ದು ಅದು ಶಿಲಾರೂಪದಲ್ಲಿ ಕಂಡ್ರೆ ನಶ್ವರನ. ಶಾಶ್ವತನಾದ ಹರಿಯನ್ನು ಅಶಾಶ್ವತವಾದ ಕಲ್ಲಿನಲ್ಲಿ ಕೆತ್ತುವುದು ಯಾಕೆ? ಬೇಕೋ ವಿಗ್ರಹ. ಹೀಗೆಲ್ಲ ಅಂತರಂಗದಲ್ಲಿ ಪ್ರಶ್ನೆಗಳು ಬಾಧಿಸುವುದಕ್ಕೆ ತೊಡಗಿದರೆ ನಾ ಆಚರಿಸುತ್ತಾ ಬಂದ ಪ್ರತಿಯೊಂದು ಏಕಾದಶಿಯೂ ಒಂದೊಂದು ಉತ್ತರವನ್ನು ಕೊಡುತ್ತಾ ಸಾಗಿತು. ಭೌತಿಕವಾಗಿ ಕಾಣುವಂತಹ ದೇವಾಲಯವನ್ನು ನೋಡುತ್ತಾ ಈ ಶರೀರವೇ ದೇವಾಲಯವಾಗಬೇಕಾದದ್ದು ಎಂಬ ಭಾವ ಜಾಗೃತ ಅವಸ್ಥೆಗೆ ಬರಬೇಕು.
ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಿತನಾದ ಸಾಲಿಗ್ರಾಮ ಶಿಲಾಮಯನಾದ ಹರಿಯನ್ನು ಕಾಣುತ್ತಾ ಕಾಣುತ್ತಾ, ಕಣ್ಣು ತೆರೆದು ಕಾಣುತ್ತಾ, ಕಣ್ಣು ಮುಚ್ಚಿದರೂ ಅವ ಕಾಣುವ ಹಾಗೆ ಈ ದೇಹದ ಒಳಗೆ ಸುಪ್ರತಿಷ್ಠಿತನಾದಂತಹ ಆತ್ಮಸ್ವರೂಪಿ ಭಗವಂತನ ದರ್ಶನವಾಗಬೇಕು. ಇಂದು ಇಟ್ಟ ಹೂವು ನಾಳೆಗೆ ನಿರ್ಮಾಲ್ಯ. ಹಾಗೆಯೇ ದಿನ ದಿನವೂ ಈ ಸಂಸಾರ ಚಕ್ರದಲ್ಲಿ ಸಾಗುವುದಕ್ಕೆ ಬೇಕಾದ ಬವಣೆಗಳನ್ನು ಅನುಭವಿಸುತ್ತಾ ಈ ಪ್ರಾಪಂಚಿಕವಾದ ಯಾವೆಲ್ಲ ಮನೋವ್ಯಥೆಗಳೆಂಬ ನಿರ್ಮಾಲ್ಯ ಸ್ವರೂಪವಾದ ಮೋಹಸ್ವರೂಪವಾದಂತಹ ಆ ಎಲ್ಲ ನಿರ್ಮಾಲ್ಯವನ್ನು ಕಿತ್ತೆಸೆಯುತ್ತಾ ಮೋಹದಿಂದ ಕಳಚಿಕೊಳ್ಳುತ್ತಾ ಆ ಪರಮಾತ್ಮ ಸಂದರ್ಶನವಾಗಬೇಕು. ಕಣ್ಣು ಬಿಚ್ಚಿದರೆ ಎದುರಿನಲ್ಲಿರುವ ಹರಿಯ ಪ್ರತಿಮೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕಣ್ಣು ಮುಚ್ಚಿದರೆ ಯಾಕೆ ಹರಿ ಕಾಣುವುದಿಲ್ಲ? ಎಲ್ಲಿಗೆ ಬೆಳೆಯಬೇಕು ಅಂತ ಕೇಳಿದರೆ ಕಣ್ಣನ್ನು ಮುಚ್ಚಿಯೂ ಆ ಭಗವಂತನನ್ನು ನೋಡುವ ಸಾಮರ್ಥ್ಯ ಬರಬೇಕು. ಕಿವಿಯನ್ನು ಮುಚ್ಚಿದರೂ ಭಗವಂತನ ಕಂಠದಿಂದ ಹೊರಹೊಮ್ಮುವ ಶುಭ ನುಡಿಯನ್ನು ಕೇಳುವ ಸೌಭಾಗ್ಯ ಸಂಪನ್ನತೆ ಒದಗಿ ಬರಬೇಕು. ಸ್ಪರ್ಶಜ್ಞಾನ ಇಲ್ಲದೆಯೂ ಭಗವಂತನ ಸ್ಪರ್ಶವಾದ ಅನುಭವ ನಮ್ಮನ್ನು ಆವರಿಸಿಕೊಳ್ಳಬೇಕು. ಹೀಗೆ ಪಂಚ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಆ ಭಗವಂತನನ್ನೇ ಕಾಣುವ ಹಾಗಾಗಬೇಕು. ಆದರೆ ಇಷ್ಟು ಸುದೀರ್ಘ ಕಾಲದ ಈ ವ್ರತಾನುಷ್ಠಾನವು ಆ ಯೋಗ್ಯತೆಯನ್ನು ಸಂಪಾದಿಸಿ ಕೊಟ್ಟಿತೋ ಅಂತ ನೋಡಿದರೆ ಇಲ್ಲ ಎಂಬುದೇ ಪ್ರಾಮಾಣಿಕವಾದ ಉತ್ತರ. ಯಾಕೆ ಅಂತ ಆಲೋಚಿಸುವುದಕ್ಕೆ ತೊಡಗಿದರೆ ಮಾರ್ಗ ಹೀಗೂ ಸೂಚಿಸಲ್ಪಟ್ಟಿತು. ಕಣ್ಣು ಮುಚ್ಚಿದರೆ ಭಗವಂತ ಕಾಣಬೇಕು ಅಂತಾದರೆ ಕಣ್ಣು ತೆರೆದರೂ ಪ್ರಪಂಚ ಕಾಣದ ಹಾಗಾಗಬೇಕು. ಕಿವಿಯನ್ನು ಮುಚ್ಚಿದರೂ ಭಗವಂತನ ನುಡಿ ಕೇಳಬೇಕು ಅಂತಾದರೆ ಕಿವಿ ತೆರೆದಿದ್ದರೂ ಪ್ರಾಪಂಚಿಕವಾದ ಶಬ್ದ ಕೇಳದಂತಾಗಬೇಕು. ಭಗವಂತನ ಸ್ಪರ್ಶವನ್ನು ಅನುಭವಿಸಬೇಕು ಅಂತಾದರೆ ಭೌತಿಕವಾದ ಯಾವ ಸ್ಪರ್ಶವನ್ನು ನಾವು ಮಾಡಿದರೂ ಅದು ಸ್ಪರ್ಶವಲ್ಲದೇ ಇರುವ ಹಾಗಾಗಬೇಕು. ಇದಲ್ಲವೇ ಏಕಾದಶಿ. 5 ಕರ್ಮೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳನ್ನು ಸೇರಿಸಿದರೆ ದಶಮಿಯ ಒಂದೂಟ. ಆ 10 ಇಂದ್ರಿಯಗಳಿಗೆ ನಾವು ಭೌತಿಕವಾಗಿ ಪ್ರಾಪಂಚಿಕವಾಗಿ ಕೊಡುವ ಸುಖೋಪಭೋಗಗಳೇ ಊಟ. ದಶಮಿಯ ಒಂದು. ಉಪವಾಸದಿಂದಿದ್ದು ಆಗ 11ನೆಯ ಇಂದ್ರಿಯವಾಗಿ ಗುರುತಿಸಲ್ಪಟ್ಟ ಮನಸ್ಸು, ಕಾಣದ ಮನಸ್ಸು, ಹಿಡಿಯುವುದಕ್ಕಾಗದ ಮನಸ್ಸು, ಕೇಳದ ಮನಸ್ಸನ್ನು ಕೇಳುವ ಹಾಗೆ ಕೈಯಲ್ಲಿ ಹಿಡಿಯುವುದಕ್ಕೆ ಸಾಧ್ಯತೆ ಉಂಟು. ಏಕಾದಶಿಯ ಉಪವಾಸ. ಅನ್ನರಾಹಿತ್ಯ, ಭೋಜನ ಸ್ವೀಕಾರ ಮಾಡದೇ ಇರುವುದೆಂಬುದು ಅರ್ಥವಾಗುವುದು. ಅಂತರಂಗದ ಅರ್ಥ 11ನೆಯ ಇಂದ್ರಿಯವಾದ ಮನಸ್ಸನ್ನು ಹಿಡಿಯುವುದಕ್ಕೆ ಬೇಕಾಗಿ ಅದನ್ನು ಉಪಸಮೀಪೆ, ಆ ಭಗವಂತನ ಸಮೀಪದಲ್ಲಿ ವಾಸ ಇರುವಂತೆ ಮಾಡುವ ಏಕಾದಶಿಯ ಉಪವಾಸ. ಇಷ್ಟನ್ನು ಮಾಡಿದರೆ 12ನೆಯ ದ್ವಾದಶಿ ಪಾರಣೆ ಅದು ಪರಮಾತ್ಮ ಸ್ವರೂಪ. ಹೀಗೆ ಆ ಏಕಾದಶಿಯ ಅರ್ಥವನ್ನು ಚಿಂತಿಸ್ತಾ ಇಂದಿನ ಈ ಏಕಾದಶಿಯನ್ನು ನಿನ್ನೆಯ ದಶಮಿಯಿಂದ ಸಂಕಲ್ಪಿಸಿ ಇಂದಿನ ಏಕಾದಶಿಯನ್ನು ಹರಿನಾಮ ಸ್ಮರಣೆಯಲ್ಲಿ ಕಳೆಯಬೇಕು ಎಂಬ ಸಂಕಲ್ಪದಲ್ಲಿ ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ನಿಂತು ಶುಚಿರ್ಭೂತನಾದರೆ ಮಂಗಲಮಯವಾದಂತಹ ದೋಷ, ಮಂಗಲಮಯವಾದಂತಹ ವಾರ್ತೆ, ದಿಗ್ವಿಜಯಕ್ಕಾಗಿ ತೆರೆದಿದಂತಹ ಪುತ್ರನಾದ ಧರ್ಮಾಂಗದ ಜಯಶಾಲಿಯಾಗಿ ಮತ್ತೆ ಗುಣಪ್ರವೇಶ ಮಾಡಿದ
ಕುಲದೀಪಕ. ಒಬ್ಬ ಸುಪುತ್ರ ಜನಿಸಿದರೆ ಸಾಕು, ಹಿಂದಿನ ಮುಂದಿನ 7 ತಲೆಮಾರನ್ನು ಉದ್ಧರಿಸುವಂತಹ ಯೋಗ್ಯತಾ ಸಂಪನ್ನತೆ ಎನ್ನುವುದು ಪ್ರಾಪ್ತಿಸ್ತದೆ. ದಿಗ್ವಿಜಯವನ್ನು ಪೂರೈಸಿ ಬಂದ ಆತ ನಾಡಿದ ಜಯದ ವಾರ್ತೆಯನ್ನು ಕೇಳಿದರೆ ಮೈ ಮನಗಳೆಲ್ಲ ರೋಮಾಂಚಗೊಳ್ಳುವಂತಹ ಸನ್ನಿವೇಶ. ಅಯೋಧ್ಯೆಯ ಅರಸರಲ್ಲಿ ಇರುವ ಪದ್ಧತಿಯರು ಬಾಲ್ಯದಲ್ಲಿ ಶಾಸ್ತ್ರಾದಿಗಳ ಅಧ್ಯಯನ, ಯೌವನದಲ್ಲಿ ವಿಷಯ ಸುಖೋಪಭೋಗ, ವಾರ್ಧಕ್ಯದಲ್ಲಿ ಮುನಿವೃತ್ತಿ, ಅಂತ್ಯದಲ್ಲಿ ಯೋಗ ಮಾರ್ಗದಿಂದ ಈ ಶರೀರ ತ್ಯಾಗ. ಒಬ್ಬ ಯೋಗಿಗೂ ಒಬ್ಬ ಭೋಗಿಗೂ ಸಮಾನವಾದ ದೃಷ್ಟಿ ಅಯೋಧ್ಯೆಯ ಸಿಂಹಾಸನದ ಪರಂಪರೆಯಲ್ಲೂ. ಆದ್ದರಿಂದಲೇ ಸಕಲ ಸುಖೋಪಭೋಗಗಳನ್ನು ಅನುಭವಿಸಿ ಇನ್ನು ಹರಿನಾಮ ಸ್ಮರಣೆಯಲ್ಲಿಯೇ ದಿನ ಕಳೆಯಬೇಕೆಂಬ ಭಾವದಿಂದಲೇ ಮಗನನ್ನು ಕರೆದಂದಾಡಿದ್ದೆ. ಮಗನೇ ನಿನಗೆ ಪಟ್ಟ ಕಟ್ಟಿದೆ. ಆದರೆ ಸೂರ್ಯವಂಶದ ಸತ್ಪರಂಪರೆಯಲ್ಲಿ ಸಂಚರಿಸಿದಂತಹ ಮಗನ ಬಾಯಿಂದ ಬಂದ ಮಾತನ್ನು ಇಲ್ಲ ಅಂತ ಹೇಳುವುದಕ್ಕಾಗಲಿಲ್ಲ. ಧರೆಯ ದಿಗ್ವಿಜಯವನ್ನು ಪೂರೈಸಿ ಬಂದೇ ನಾ ಸಿಂಹಾಸನಾರೋಹಣವನ್ನು ಮಾಡ್ತೇನೆ ಒಂದು ಮಾತಾಡಿ. ಧರೆಯ ದಿಗ್ವಿಜಯ ಕ್ಷತ್ರಿಯೋಚಿತವಾದದ್ದು ಹೌದೇ ಹೌದು. ಆದರೆ ಹರಿಭಕ್ತರೊಡನೆ ಧುರವೆಸಗದಿರು, ಪರಮ ಪವಿತ್ರವಾದ ಏಕಾದಶಿ ವ್ರತವನ್ನು ಬಿಡದಿರು. ನನ್ನ ಮಗ ಎಷ್ಟು ಎತ್ತರಕ್ಕೆ ಬೆಳೆದ ಅಂತಂದರೆ ವ್ಯಕ್ತಿತ್ವ ವಿಶೇಷದಿಂದ ಹರಿಭಕ್ತರೊಡನೆ ದುರವೆಸಗದಿರು ಮಾತ್ರ ನಾನು ಆಡಿದ್ದು. ಅವ ದುರ ಎಸಗಲು ಇರುವುದು ಮಾತ್ರವಲ್ಲದೆ ಸಂಬಂಧವನ್ನೇ ಬೆಸೆದುಕೊಂಡು ಬಂದನಲ್ಲ. 100 ಸೊಸೆಯಂದಿರು ಮಗನ ಜೊತೆಯಲ್ಲಿ ಮನೆ ತುಂಬಿದ ಅತ್ಯಮೂಲ್ಯವಾದ ಕ್ಷಣ. ಏಕಾದಶಿಯ ಪರಮ ಪವಿತ್ರವಾದ ಸುದಿನ. ಚಂದ್ರಾನ್ವಯದ ಚಕ್ರವರ್ತಿಯಾದ ಭರತನನ್ನು ಗೆದ್ದ, ರಸಾತಲದ ಅಧಿಪತಿಯಾದ ಪರಮ ಹರಿಭಕ್ತನಾದಂತಹ ಬಲಿಯನ್ನು ಗೆದ್ದ. ಆ ಕಥೆಯನ್ನು ಕೇಳುವಾಗ ಬಲಿಯೊಡನೆ ಕಾಡಾಕಾಡಿಯಾಗಿ ಹೋರಾಡುತ್ತಿರುವ ಸನ್ನಿವೇಶಕ್ಕೆ ಈರುವರ ಮಧ್ಯದಲ್ಲಿ ಪ್ರತ್ಯಕ್ಷನಾದವ ಶ್ರೀಹರಿ. ಶ್ರೀಹರಿ ಸಾಕ್ಷಾತ್ ಹರಿದರ್ಶನವನ್ನು ಮಾಡಿ ಹರಿತಂದ ಮಗ ಹರಿದಿನದಂದೇ ಬಂದ ಬಾಚಿ ಬಿಗಿದಪ್ಪಿ ನೆತ್ತಿಯನ್ನು ಅಗ್ರಾಣಿಸಿ ಏಕಾದಶಿ ವ್ರತದ ಅನುಷ್ಠಾನಕ್ಕೆ ಸನ್ನದ್ಧನಾಗಿ ಬಾ ಮಗನೇ ಅಂತ ಅವನನ್ನು ಕಳುಹಿಸಿದ್ದಾಗಿದೆ. ಸುಮುಹೂರ್ತ ಈ ಹರಿನಾಮ ಸ್ಮರಣೆಯೊಂದಿಗೆ ಹರಿದಿನ ಜೀವನದ ಸಾರ್ಥಕ ದಿನವಾಗಬೇಕು ಎಂಬ ಭಾವದಲ್ಲಿಯೇ ಕಣ್ಣು ಮುಚ್ಚಿದರೆ ಶ್ರೀಹರಿ ಮುಕುಂದ ಮುರಮರ್ದನ ನರಗರಿ ಜನಾರ್ದನ ನರಗರಿ ಜನಾರ್ದನ ಮುಕುಂದ ಮುರಮರ್ದನೇ ಸಿರಿಯಲ ಗೋವಿಂದ ಪಕ್ಷಿವಾ ಶ್ಯಾಮ ವೈಕುಂಠ ನಾರಾಯಣ ದುರಿತಗಳ ಕರುಣಾಕ ಕೋಟಿ ಸಂಗಾಜ ದುರಿತಗಳ ಕರುಣಾಕ ಕೋಟಿ ಸಂಗಾಜ ಜಯ ಶರಣ ರಕ್ಷಕ ಶಂಖ ಚಕ್ರಧರ ಶರಣ ರಕ್ಷಕ ಶಂಖ
ಹರಿಯೇ